ನಾಲ್ಗೆ ರುಚಿ ಕೆಟ್ಟಾಗ ಆರಾಮಿಲ್ದಿದ್ದಾಗ ಮತ್ತು ಸಣ್ಣ ಮಕ್ಕಳ ಸಲುವಾಗಿ ಹೆಚ್ಚಾಗಿ ರೊಟ್ಟಿ ಮುಟ್ಕಿನ ಮಾಡ್ತಾರೆ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸಪ್ಪನ್ ಮುಟ್ಗಿ. ಖಾರ ಕಲ್ಲಾಗ 1 ಟೀ ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತದನ್ನು ಅರಿರಿ. ಜೀರಿಗೆ ಸ್ವಲ್ಪ ಸಣ್ಣ ಆದ ಕೂಡಲೇ ಆಮೇಲೆ ಒಂದು 10ರಿಂದ 12 ಸಿಪ್ಪಿ ಬಿಡಿಸಿದ ಬೆಳ್ಳುಳ್ಳಿ ಎಸಳು ಹಾಕ್ರಿ. ಇದನ್ನು ಸಣ್ಣ ಹಾಕೋತನ ಚಲೋ ತಂಗೆ ಜಜ್ರಿ. ಹಿಂಗೆ ನೈಸ್ ಪೇಸ್ಟ್ ಆದ ಕೂಡಲೇ ಅದನ್ನು ಚೆಂದಂಗೆ ಬಳದು ತೆಗೆದು ಒಂದು ಬಟ್ಲಾಗ ಹಾಕ್ಬಿಟ್ಟು ಸೈಡಿಗೆ ಎತ್ತಿಡ್ರಿ. ಆಮೇಲೆ ಜೋಳದ ರೊಟ್ಟಿ ಮಾಡಿರಿ. ಸ್ವಲ್ಪ ದಪ್ಪ ರೊಟ್ಟಿ ಮಾಡಿರಿ. ಆಮೇಲೆ ರೊಟ್ಟಿನ ಸ್ವಲ್ಪ ಮೆತ್ತಗೆ ಬೇಯಿಸ್ರಿ, ಬಿರುಸು ಮಾಡಬೇಡ್ರಿ, ಸ್ವಲ್ಪ ಮೆತ್ತಗೆ ಬೇಯಿಸ್ರಿ. ರೊಟ್ಟಿ ಮಾಡಿದ್ಮೇಲೆ ಬಿಸಿ ಬಿಸಿ ರೊಟ್ಟಿನ ಖಾರ ಕಲ್ಲಾಗ ಹಾಕ್ರಿ. ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ರಿ. ಕಲ್ಲಾಗ ಕುಟ್ಟಿದ ಜೀರಿಗೆ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ. ಮತ್ತು ಸ್ವಲ್ಪ ಉಪ್ಪಿನಕಾಯಿ ರಸ ಹಾಕ್ರಿ. ಉಪ್ಪಿನಕಾಯಿ ಹಾಕಬೇಡ್ರಿ, ಬರೀ ರಸ ಮಾತ್ರ ಹಾಕ್ರಿ. ಇದಕ್ಕೆ ಖಾರ ಹಾಕಂಗಿಲ್ಲ, ಇದು ಸಪ್ಪಗೆ ಇರ್ತೈತಿ. ಹಾಗಾಗಿ ಮಕ್ಳಿಗೆ ಇದು ಭಾಳ ಲೈಕ್ ಆಗ್ತೈತಿ. ಚಲೋ ತಂಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ಮೇಲೆ ರೊಟ್ಟಿನ ಮಡಚಿಬಿಟ್ಟು ಸ್ವಲ್ಪ ಲೈಟಂಗೆ ಇದನ್ನು ಜಜ್ರಿ. ಆಮೇಲೆ ಚಂದಂಗೆ ಅಂಗೈಲಿ ಒತ್ತಿಬಿಟ್ಟು ನಾದಿ ಮುಟ್ಗಿ ಕಟ್ರಿ. ಈಗ ಬಿಸಿ ಬಿಸಿ ಸಪ್ಪನ್ ಮುಟ್ಗಿ ರೆಡಿ.